ಹುಬ್ಬಳ್ಳಿ ತಾಲೂಕಿನ ವೀರಾಪುರ ಅಂತ ಒಂದು ಗ್ರಾಮದಲ್ಲಿ, ಚಿಕ್ಕ ಗ್ರಾಮದು. ಆ ಗ್ರಾಮದಲ್ಲಿ ದಲಿತ ಯುವಕ ವಿವೇಕಾನಂದ್ ಅಂತೇಳಿ ಮೇಲ್ವರ್ಗದ ಯುವತಿ ಪಾಟೀಲ್ ಕುಟುಂಬಕ್ಕೆ ಸೇರಿದಂಥ ಯುವತಿ, ಆ ಇಬ್ಬರು ಯುವಕರು ಪ್ರೀತಿಸಿ ಸುಮಾರು ದಿನಗಳಿಂದ ಮದುವೆಯಾದರು. ಆ ಯುವತಿ 7 ತಿಂಗಳ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಆ ಜೀವಬಾಯಿ ಕಂಜಿ ಹಾವೇರಿ ಗ್ರಾಮದಲ್ಲಿ ವಾಸ ಮಾಡುತ್ತಿರುವಾಗ ಒಂದು ಕಾರ್ಯಕ್ರಮ ಮಾಡಬೇಕು ಸೊಸಿದಂತೇಳಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ಆ ಯುವಕ ಯುವತಿಯನ್ನು ಯುವಕನ ತಂದೆ ತಾಯಿ ಕರೆಸ್ಕೊಂಡ್ರು ಆ ವೀರಾಪುರ ಗ್ರಾಮಕ್ಕೆ. ಆ ಗ್ರಾಮದಲ್ಲಿ ಬಂದದ್ದು ಸುದ್ದಿ ಕೇಳಿ ಇವತ್ತು ಪ್ರಕಾಶ್, ಯುವತಿಯ ತಂದೆ ಪ್ರಕಾಶ್ ಗೌಡ ಮತ್ತು ಇತರರು 16 ಮಂದಿಗೂ ಮೇಲ್ಪಟ್ಟ ಜನ ಇವತ್ತು ಆ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿ, ಇವತ್ತು ಕುರುಕೋಣೆಗಳು ಕಡಿಯುವುದಿಲ್ಲ ಆದರೆ ಅದಕ್ಕಿಷ್ಟು ಕನಿಷ್ಠವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಆ ಹತ್ಯೆ ಮಾಡಿದಂಥ ಕೊಲೆಗಡಕರಿಗೆ ಇವತ್ತು ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಸ್ವಯಂ ರಕ್ಷಣೆಗಾಗಿ ಒಂದು ರಿವಾಲ್ವರ್ ಮಂಜೂರು ಮಾಡಬೇಕು ಮತ್ತು 4 ಎಕರೆ ಜಮೀನು ಮಂಜೂರು ಮಾಡಬೇಕು, 50 ಲಕ್ಷ ಪರಿಹಾರ ಕೊಡಬೇಕು ಮತ್ತು ಆ ಯುವಕ ಏನು ಮದುವೆಗಿನ ವಿವೇಕಾನಂದ ಆ ಯುವಕನಿಗೆ ಒಂದು ಸರ್ಕಾರಿ ನೌಕರಿ ಕೊಡಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಿದ್ದೇವೆ. ನಮ್ಮ ಹೆಸರು ಮಲ್ಲಿಕಾರ್ಜುನ ಕ್ರಾಂತಿ, ರಾಜ್ಯ ಸಂಘಟನಾ ಸಂಚಾಲಕರು, ದಲಿತ ಸಂಘಟನಾ ಸಮಿತಿ. ಬಸವಣ್ಣವ್ರು ಹೇಳಿದ್ದಾರೆ ಎಲ್ಲರೂ ಸಮಾನತೆ ಇರಬೇಕಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನು ನಡೀತಿದೆ ಅಂದರೆ ಎಸ್ ಸಿ ಹುಡುಗನ ಅದೇ ತಪ್ಪ. ಯಾಕೆ ಬೇರೆದವರು ಇವರು ಅವ್ರದ್ದು ಮಾಡ್ಕೊತಾರೆ, ಅದಕ್ಕೆ ಅಭ್ಯಂತರ ಇಲ್ವಾ? ಈ ವಿಷಯಕ್ಕೆ ಮಾತ್ರ ಎಸ್ ಸಿ ಮಾಡ್ಕೊಂಡ್ರೆ ಮೇಲ್ವರ್ಗದವ್ರಿಗೆ ತೊಂದರೆ ಆಯಿತು. ಎಸ್ ಸಿ ಹುಡುಗಿನ ತಾವು ಮಾಡ್ಕೊಂಡಾರ ಆ ಸಮಯದಲ್ಲಿ ಯಾರಿಗೆ ಗೊತ್ತಾಗೋದಿಲ್ವ? ಇದನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಸಮಯದಲ್ಲಿ ತಿಳ್ಕೊಂಡು ಸಮಾನತೆ ಬರಬೇಕಾದ್ರೆ ನಮ್ಮ ಬಸವಣ್ಣವರು ಸಾಧಿದಂಥದ್ದು ನಾಡಿನಲ್ಲಿ ಇಂಥ ಘಟನೆಗಳು ಆಗಬಾರ್ದು. ಇದಕ್ಕೆ ಆದದ್ದು ಘಟನೆಗೆ ಇನ್ನೊಂದು ಆಗಬಾರ್ದು ಅನ್ನೋದು ಇವ್ರ ಮನೆಯವ್ರಿಗೆ ಎಲ್ಲರಿಗೆ ಗಲ್ಲು ಶಿಕ್ಷೆ ಆದ್ರೆ ಮಾತ್ರ ಇದು ಮುಂದೆ ಘಟನೆಗಳು ನಡೆದು. ಇಲ್ಲಾಂದರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಇದೇ ಘಟನೆಗಳು ಆಗ್ತಾ ಹೋಗ್ತವೆ. ಇಲ್ಲಿಗೆ ಇದನ್ನು ಮುಕ್ತಾಯಗೊಳ್ಬೇಕಾದ್ರೆ ಇದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಾದ್ರೆ ಇದು ಒಂದು ಈ ಕರ್ನಾಟಕದಿಂದನೇ ಸಂದೇಶ ಹೋಗ್ಬೇಕಂತ ನಾನು ಮುಖ್ಯಮಂತ್ರಿಯವರಿಗೆ ಮನವಿ ಕೊಡ್ತೀನಿ. ಜಿಲ್ಲಾ ಸಂಘಟನಾ ಸಂಚಾಲಕರು ಅಜೀಜ್ ಜೈಕೂರ್ ಅಂತೇಳಿ. ಇಡೀ ಸಮಾಜನೇ ತಲೆ ತೆಗೆದುವಂಥ ವಿಷಯ ಮರ್ಯಾದೆ ಹತ್ಯೆ. ಈ ಒಂದು ಕಾನೂನನ್ನು ರೂಪಿಸಬೇಕು. ಈಗಾಗಲೇ ಮೊನ್ನೆ ಆಗಿರ್ತಕ್ಕಂಥ ಒಂದು ವಿಧಾನ ಪರಿಷತ್ನಲ್ಲಿ ಆದ ಒಂದು ಮಸೂದೆ ಯಾವ ರೀತಿಯಾಗಿದೆ, ಇದನ್ನು ಸಹ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮರ್ಯಾದೆ ಹತ್ಯೆಯ ಒಂದು ಕಾಯ್ದೆಯನ್ನು ರೂಪಿಸಿ ಮುಂಬರ್ತಕ್ಕಂಥ ಪೀಳಿಗೆಯಲ್ಲಿ ಯಾವುದೇ ರೀತಿ ಅಂತರ್ಜಾತಿ ವಿವಾಹ ಆದರೆ ಯಾವ ರೀತಿಯಾಗಿ ಕಠಿಣ ಕ್ರಮಗಳಾಗಬೇಕು ಮತ್ತು ಮರ್ಯಾದೆ ಹತ್ಯೆ ಮಾಡಿರ್ತಕ್ಕಂಥ ಕುಟುಂಬಕ್ಕೆ ಅವರು ಕಾನೂನು ಪ್ರಕಾರ ಏನನ್ನು ಗಲ್ಲು ಶಿಕ್ಷೆ ಆದ ಅಂತ ಒಂದು ಏನು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಒಂದು ಬಸವ ಒಂದು ಅನುಯಾಯಿಗಳಾಗಿರ್ತಕ್ಕಂಥ ನಾವು ಬಸವನ ಒಂದು ಮಾರ್ಗದಲ್ಲಿಯೇ ನಡೀತಕ್ಕಂಥ ಒಂದು ಈ ಒಂದಿನ ಪೀಳಿಗೆಯಲ್ಲಿ ಮುಂಬರ್ತಕ್ಕಂಥ ಒಂದು ದಿನಮಾನಗಳು ಯಾವುದೇ ರೀತಿಯಾಗಿ ಯಾವುದೇ ಜಾತಿಯ ಹುಡುಗನಾದರೂ ಮದುವೆ ಆಗ್ಬೋದು. ನಮ್ಮ ಜಾತಿಗಳು ಕೆಳ ಜಾತಿಯ ಹುಡುಗನ ಮದುವೆ ಆದರೆ ಅದು ಯಾವುದಕ್ಕೆ ರೀತಿಯಾಗಿರ್ತಕ್ಕಂಥ ಸಂಬಂಧ ಪಡಲ್ಲ. ಮೇಲ್ಜಾತಿಯ ಹುಡುಗರನ್ನು ನಾವು ಕೆಳಜಾತಿಯವರ ಮದುವೆ ಆದರೆ ಅದು ದೊಡ್ಡ ಮರ್ಯಾದೆಯಾಗಿ ಕಾಣ್ತದೆ. ಇದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪೀಳಿಗೆ, ಇಂಥ ಒಂದು ಮನಸ್ಥಿತಿ, ಒಂದು ಮಾನವ ಒಂದು ಬದುಕಿನಲ್ಲಿ ನಾವು ಬದುಕ್ತಾ ಇದ್ವಿ. ಇಂಥ ಒಂದು ಮರ್ಯಾದೆ ಹತ್ಯೆಗೆ ಒಂದು ಕಡಿವಾಣ ಹಾಕ್ಬೇಕಂತ ಹೇಳಿಕೆಯಿಂದ ನಾವು ಈ ಮೂಲಕ ಸರ್ಕಾರದಲ್ಲಿ ಒಂದು ಮನವಿ ಸಲ್ಲುತ್ತೆ. ನನ್ನ ಹೆಸರು ಚಂದ್ರಕಾಂತ್ ಹಂಪೇನ್, ಕಂಚಕರಳ್ಳಿ.